ಇವತ್ತು ಅವತ್ತಿದ್ದಂತ ರಾಜಕಾರಣಿಗಳು ಅದ್ರ ಬಗ್ಗೆ ಹೆಸರನ್ನು ನಾನು ಉಲ್ಲೇಖನೆ ಮಾಡಕ್ ಹೋಗಲ್ಲ. ಇವತ್ತು ದೇಶದ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅಮಾಯಕರ ಹತ್ತತ್ರ 30 ಮಂದಿ ಟೂರಿಸ್ಟ್ ಅನ್ನು ಕೊಂದಿದಂತ ಟೈಮಲ್ಲಿ, ಅಲ್ಲಿ ಕೊಲ್ಲಂತ ಟೈಮಲ್ಲಿ ಹಿಂದೂಗಳ ಮುಸಲ್ಮಾನರ ಅಂದೇಳಿ ಅವರು ಬಟ್ಟೆ ಬಿಚ್ಚಿಸಿ ಇವತ್ತು ಈ ರೀತಿ ಮಾಡಂತ ಕೃತ್ಯಗಳನ್ನು ಮಾಡಿದ್ರೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅದೇ ರೀತಿಯಲ್ಲಿ ಕೂಡ ನಾವು ಬಾಂಗ್ಲಾದೇಶ ಯುದ್ಧ ನಡೆಯುವಂತ ಟೈಮಲ್ಲಿ ಕೂಡ ಸುಮಾರಾಗಿ ಬಾಂಗ್ಲಾದೇಶ ಯುದ್ಧ ನಡೆಯುವಂತ ಟೈಮಲ್ಲಿ ಅವ್ರಿಗೆ ಗೊತ್ತಿರ್ಲಿ ಯಾರೋ ಅವ್ನು ಮೇಜರ್ ಮಾತಾಡ್ತಾ ಇದ್ದಾನೆ, ಅವ್ರು ಯಾರು ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದಿಂದ. ಹತ್ತತ್ರ 80,000 ಮಂದಿ ಸೈನಿಕರು ಅವತ್ತು ನಮ್ಮ ಕೈಲಿದ್ರು. ಅವತ್ತು ನಾವು ಮನಸ್ಸು ಮಾಡಿದ್ರೆ ಅವತ್ತೇ 80,000 ಮಂದಿ ಸೈನಿಕರು ಹಿಡ್ಕೊಂಡು ಜಮ್ಮು ಕಾಶ್ಮೀರ ವಿಚಾರ ಅವತ್ತೇ ಬಗೆಹರಿಸ್ಕೋಬೇಕಾಯ್ತು. ಆದ್ರೆ ಬೇರೆ ಬೇರೆ ಕಾರಣಗಳು ಯಾಕೆ ಹಿಂಗ್ ಮಾಡಿಲ್ಲ ಅನ್ನೋಂಥ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ನಮ್ಮೆಲ್ಲ ಇವತ್ತು ನಮ್ಮ ಜಮ್ಮು ಕಾಶ್ಮೀರ ನಮ್ಮ ದೇಶಕ್ಕೆ ಒಂದು ಕಿರೀಟ ಇದ್ದಂತೆ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬಂದ ನಂತರ ಅನೇಕ ವಿಷಯಗಳು ಬದಲಾವಣೆಗಳು ಆಗಿದಾವ್, ಇಲ್ಲ ಅನ್ನಕ್ ಹೋಗಲ್ಲ. ಎಲ್ಲ ಒಂದು ಕಡೆ 370 ಆರ್ಟಿಕಲ್ ಅನ್ನು ಹಂಗೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಹೇಳಕ್ ಹೋಗಲ್ಲ ನಾನು. ಯಾರು ಜನಪ್ರತಿನಿಧಿಗಳು ತಪ್ಪಿನಿಂದ ಹಂಗೆ ಮುಂದುವರ್ಸ್ಕೊಂತ ಬಂದ್ರು. ಆ ಮುಂದುವರ್ಸ್ಕೊಂತ ಬಂದ ನಂತರ ಅಲ್ಲಿ ಒಂದು ರೀತಿ ಅಲ್ಲೇ ಒಂದು ಲಾ ಬೇರೆ ಆಗಿತ್ತು, ಅಲ್ಲೇ ಒಂದು ಕಾನೂನುಗಳು ಬೇರೆ ಆಗಿತ್ತು, ಅಲ್ಲೇ ವ್ಯವಸ್ಥೆನೆ ಬೇರೆ ಆಗಿತ್ತು. ಅದೆಲ್ಲ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ದೇಶ ಬೆಳಿಬೇಕು, ದೇಶದ ಜೊತೆಲಿ ಜಮ್ಮು ಕಾಶ್ಮೀರ ಕೂಡ ನಮ್ದು ಅನ್ನಂತ ಭಾವನೆದಿಂದ ಅವತ್ತಿನ ಗೃಹ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಎಲ್ಲರೂ ತಗೊಂಡು 10 ವರ್ಷಗಳಲ್ಲಿ ಡೆವಲಪ್ಮೆಂಟ್ಗಳಲ್ಲಿ ಆ 370 ಆರ್ಟಿಕಲ್ ಅನ್ನು ತೆಗೆಯುವಂತ ಕೆಲಸ ಅವತ್ತು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡಿದ್ರು. ಇವತ್ತು ಸಾಕಷ್ಟು ಆ 371 ಆರ್ಟಿಕಲ್ ತೆಗೆದ್ರ ನಂತರ ಎಷ್ಟು ಇಂಡಿಪೆಂಡೆನ್ಸ್, ಯಾರೊಬ್ಬ ಹುಡುಗ ಯಾವುದೇ ಜಾತಿ ವ್ಯಕ್ತಿಗಳಾಗಿರೋ ಅವರೆಲ್ಲರೂ ಕೂಡ ಇಂಡಿಪೆಂಡೆನ್ಸ್ ಆಗಿ ಅವ್ರ ಜೀವನ ಅವ್ರು ಮಾಡ್ಕೊಂತಾರೆ ಬಿಕಾಸ್ ಆಫ್ 370 ಆರ್ಟಿಕಲ್ ತೆಗೆದ ನಂತರ. ಇವತ್ತು 370 ಆರ್ಟಿಕಲ್ ತೆಗೆದ ನಂತರ ಕೂಡ ಎಲ್ಲ ಒಂದು ಕಡೆ ಇವತ್ತು ಪುನಃ ಈ ರೀತಿ ವಿಕೃತನ್ನು ಮೆರೆಯುವಂತ ಕೆಲಸ, ಒಂದು ಸ್ಯಾಡಿಸಮ್ ಕೂಡಿ ಬಂದಿರುವಂತ ಈ ಪಾಕಿಸ್ತಾನಗೆ ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರ, ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರ. ಈ ರಕ್ತದ ಕಲೆಯನ್ನು ರಕ್ತದ ಒಳೆಯನ್ನು ನಿಲ್ಲಿಸ್ಬೇಕಂದ್ರೆ ಈಗ ಪುನಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದಾರೋ ಅವ್ರು ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಅಂತ್ಯ ಕಾಣೋ ತನಕ ನಾನು ನಿದ್ದೆ ಮಾಡಲ್ಲ ಅನ್ನಂತ ಶಪಥವನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳು ಮಾಡಿದಾರ. ಬಹುಶಃ ನಾನು ಭಗವಂತ ಇವತ್ತು ಭಾರತೀಯರೆಲ್ಲರೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊಂತೀನಿ. ಈ ಭಾರತದಲ್ಲಿದ್ದಂತ ಜನಸಂಖ್ಯೆ ಬಹಳಷ್ಟು ದೊಡ್ಡ ಜನಸಂಖ್ಯೆ. ಈ ದೊಡ್ಡ ಜನಸಂಖ್ಯೆ ಇರುವಂತ ಭಾರತದಲ್ಲಿ ಒಂದು ಅವಕಾಶ, ಒಂದು ಕಾನೂನು ತರಬೇಕು. ಏನ್ ಕಾನೂನು ಅಂದ್ರೆ, ಕುಟುಂಬದಲ್ಲಿ 2 ಮಕ್ಕಳಿರ್ಲಿ, 4 ಮಕ್ಕಳಿರ್ಲಿ, 1 ಮಗ ಇರ್ಲಿ, ಯಾರೇ ಇದ್ರು ಕೂಡ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು. ಭಾರತ ಉಳಿಬೇಕಾದ್ರೆ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು, ಮ್ಯಾಂಡೇಟರಿ ಮಾಡ್ಬೇಕು. ಮನೆಯಲ್ಲಿದ್ದಂತ ಯಾವುದೇ ಜಾತಿ ವ್ಯಕ್ತಿಗಳಾದ ಭಾರತ ಅಂದ ತಕ್ಷಣ ಎಲ್ಲರೂ ಕೂಡ ಮನೆಯಲ್ಲಿ ಒಬ್ಬ ಸೋಲ್ಜರ್ ಇರಲೇಬೇಕು. ಯಾವ ರೀತಿಯಲ್ಲಿ ಇಸ್ರೇಲ್ ಅನ್ನ ನಾವು ನೋಡ್ತೀವೋ, ಬಹುಶಃ ಇಸ್ರೇಲ್ ಅನ್ನಂತ ಸಣ್ಣ ದೇಶ, ಆ ಸಣ್ಣ ದೇಶಕ್ಕೆ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಎದುರ್ತಾವಂದ್ರೆ ಅವ್ರಿದ್ದಂತ ಟೆಕ್ನಾಲಜಿ ಬಹಳಷ್ಟು ಸ್ಪೀಡ್ ಆಗಿದೆ, ಮುಂದುವರಿದಂತ ದೇಶ ಆಗಿದೆ. ಜೊತೆಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಈ ಘಟನೆಗಳಾದಂತ ಟೈಮಲ್ಲಿ ಪ್ರತಿಯೊಬ್ಬ ಮನೆಯಿಂದ ಕೂಡ ಒಬ್ಬ ಸೋಲ್ಜರ್ ಹೊರಗಡೆ ಬರ್ತಾನೆ. ಆ ರೀತಿ ಯಾವ ರೀತಿಯಲ್ಲಿ ಇಸ್ರೇಲರು ಹೋರಾಟವನ್ನು ಮಾಡ್ತಾರೋ ಆ ರೀತಿ ಭಾರತದಲ್ಲಿ ಕೂಡ ಮುಂದಿನ ದಿನಗಳು ಆಗ್ಬೇಕಾಗಿದೆ. ಪ್ರತಿಯೊಬ್ಬ ಮನೆಗೆ ಒಬ್ಬ ಸೋಲ್ಜರ್ ಕೂಡ ಆಗ್ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಒಬ್ಬ ಸೈನಿಕನನ್ನು ಒಬ್ಬ ಕುಟುಂಬದಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಾಡಂತ ಕೆಲಸ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಹೆಂಗ ಉಳಿಸ್ಕೋಬೇಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಅವಕಾಶ ಬಂದ್ರೆ ನಾವೆಲ್ಲರೂ ಕೂಡ ಸೈನಿಕರಾಗಕ್ಕ ಸಿದ್ಧವಾಗಿದೆ. ಭಾರತದ ಸಲುವಾಗಿ ನಮ್ಮ ಜೀವ ಹೋಗುತ್ತೇನ ಅದ್ರ ಬಗ್ಗೆ ನಾವು ಯಾವುದೇ ಯೋಚನೆ ಮಾಡಕ್ ಹೋಗಲ್ಲ. ಭಾರತ ದೇಶ ಮುಖ್ಯ. ನಮ್ಮೆಲ್ಲರೂ ಕೂಡ ದೇಶದ ವಿಚಾರ ಬಂದಂತ ಟೈಮಲ್ಲಿ ಯಾರನ್ನು ಕೂಡ ನಾವು ಸಹಿಸುವಂತ ಪ್ರಶ್ನೆನಿಲ್ಲ. ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತೀವಿ. ದೇಶವನ್ನು ರಕ್ಷಣೆ ಮಾಡೋ ಸಲುವಾಗಿ ಪ್ರಧಾನಮಂತ್ರಿಗಳು ಏನು ಶಪಥವನ್ನ ಮಾಡಿದ್ರೋ ಆ ಶಪಥ ಮಾಡಂತ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ಸದಾಕಾಲ ನಾವು ಯಾವುದೇ ಹುದ್ದೆಗೂ ತ್ಯಾಗ ಮಾಡಿ ಈ ದೇಶದ ಸಲುವಾಗಿ ಒಬ್ಬ ಸೈನಿಕನಾಗಿ ನಿಲ್ಲೋ ಸಲುವಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಉಳಿಸ್ಕೊಂಡಂತ ಕೆಲಸ ನಾವು ಮಾಡ್ತೀವಿ.